ಸಮಾಜ ಸೇವಕರಾದ ಶ್ರೀಯುತ ಆನಂದ್ ಗೌಡರವರು ನೂತನವಾಗಿ ಪ್ರಾರಂಭಿಸಿರುವ ಏಜ್ ಫಿಟ್ನೆಸ್ ಜಿಮ್ ಅನ್ನು ಅನೇಕ ಗಣ್ಯರು ಉದ್ಘಾಟಿಸಿದರು. ಇವತ್ತು ಏಜ್ ಫಿಟ್ನೆಸ್ ಕಾರ್ಯಕ್ರಮ ಏಜ್ ಫಿಟ್ನೆಸ್ ಅಂತ ಒಂದು ಜಿಮ್ ಓಪನ್ ಮಾಡ್ತಾ ಇದ್ದೀನಿ. ಏನಿಲ್ಲಿ ಒಂದು ನನ್ನ ಸುತ್ತಮುತ್ತ ತಳ್ಳಿ ಜನರಿಗೋಸ್ಕರ, ಏಕೆಂದರೆ ಎಲ್ಲ ಥರ ನನ್ನ ಯುವಕರು, ನನ್ನ ಜನ ಮತ್ತು ನನ್ನ ಪ್ರೀತಿಸುವಂಥವ್ರಿಗೆ ಒಂದು ಆರೋಗ್ಯ ಭಾಗ್ಯ. ಮೇನಾಗಿ ಮನುಷ್ಯರಿಗೆ ಏನು ಬೇಕು ಅಂದರೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನನ್ನ ಕಾನ್ಸೆಪ್ಟ್ ಬಂದು ಏನೇ ಮಾಡೋದು ಒಂದು ಬಿಸ್ನೆಸ್ ವೈಸ್ ಅನ್ನೋದಕ್ಕಿಂತ ಆರೋಗ್ಯ ಅನ್ನೋದು ನಾನು ತುಂಬ ತಲೆಯಲ್ಲಿ ನನ್ನ ಒಂದು ಯುವಕರಿಗೆ, ನನ್ನ ಒಂದು ಅಣ್ಣ ತಮ್ಮಂದರಿಗೆ ಅದನ್ನು ಮಾಡೋಣ ಅನ್ನೋ ಒಂದು ಕಾರ್ಯಕ್ಕೋಸ್ಕರ ಇದು ಏಜ್ ಫಿಟ್ನೆಸ್ ಅಂತ ನನ್ನ ಆಸೆ, ನನ್ನ ತಂದೆ ತಾಯಿ ಆಸೆ, ಮನೆಯವರ ಆಸೆ. ಇವತ್ತಿನ ಈ ದಿನಕ್ಕೆ, ಈ ಬೆಳವಣಿಗೆಗೆ ನನ್ನ ತಂದೆ ತಾಯಿಯಾದ ಕೆಂಚಗೆ ಮತ್ತು ನಾಗಮ್ಮ ಅವರ ಆಶೀರ್ವಾದ ತುಂಬ ಇದೆ. ಮತ್ತು ನಮ್ಮ ತಾತ ದೊಡ್ಡಸೋಮನಹಳ್ಳಿ ಅವರು, ಅವ್ರದ್ದು ಒಂದು ಆಶೀರ್ವಾದದಿಂದ ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದಕ್ಕೆ ನನ್ನ ಜನಗಳು, ನನ್ನ ಪ್ರೀತಿಸುವಂಥ ನನ್ನ ಅಭಿಮಾನಿಗಳು ಎಂದು ವಿಶ್ವಾಸ ಇರ್ತಾ. ಸರಿ, ಹೊಸಪಾಳ್ಯ ಸರ್ಕಲ್ನಲ್ಲಿ ಜಿಮ್ ಓಪನ್ ಮಾಡಿದ್ದೀರಿ. ಸುತ್ತಮುತ್ತ ಗ್ರಾಮಸ್ಥರ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಬನ್ನಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಎಲ್ಲರೂ ಏನಂದರೆ ಇವಾಗಿನ ಒಂದು ಇದು ಒಂದು ಟ್ರೆಂಡ್ ಆಗಿದೆ, ಒಂದು ಜಿಮ್ ಅನ್ನೋದು. ಒಂದು ದೇಹ ಒಂದು ಎಷ್ಟು ನಾವು ಫಿಟ್ಟಾಗಿ ಇಟ್ಕೊಂಡಿರ್ತೀವಿ ಅಷ್ಟು ಆರೋಗ್ಯ ತುಂಬ ಇದೆ. ಎಷ್ಟೋ ಜನ, ಯಾಕಂದರೆ ತುಂಬ ನಮ್ಮ ಯುವಕರಿಗೆ ಇಲ್ಲಿನ ಸರೌಂಡಿಂಗ್ ಅವ್ರಿಗೆ ಎಷ್ಟೋ ಜನಕ್ಕೆ ಹೋಗಬೇಕು ಅಂತ ಆಸೆ ಇದೆ, ಜಿಮ್ಗೆ ಹೋಗಬೇಕು, ಸೇರ್ಕೋಬೇಕು. ಬಟ್ ಅನುಕೂಲ ಇದೆ. ಅನುಕೂಲ ಅಂದೆಲ್ಲ ನಮ್ಮ ಜನಗಳೇ ಮಾಗಿ ಕುಣಿಗಲ್ ಸರ್ಕಲಲ್ಲೇ ಇದೆ. ಈ ಹಳ್ಳಿ ಗ್ರಾಮದಲ್ಲಿ ಸುತ್ತ 10-20-30 ಹಳ್ಳಿಗೆ ಯಾವುದೇ ಥರ ಜಿಮ್ ಇಲ್ಲ ಇದೆ. ಸೊ ಆ ಒಂದು ಉದ್ದೇಶಕ್ಕೆ, ಆ ಒಂದು ಕಾರಣಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ ಜಿಮ್. ಎಜಿ ಫಿಟ್ನೆಸ್ಸನ್ನು ಇವತ್ತು ನೂತನವಾಗಿ ನಮ್ಮ ಸ್ನೇಹಿತರು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಭಾಳ ಹೆಚ್ಚು ಬಂಡವಾಳನ ಕೂಡ ಹಾಕಿದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಫಿಟ್ನೆಸ್ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಮೊದಲನೇ ಆದ್ಯತೆ ಆಗಿರ್ತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ತಮ್ಮ ಆರೋಗ್ಯವನ್ನು, ತಮ್ಮ ದೇಹದ ಆಕಾರವನ್ನು ಸರಿಯಾಗಿ ಮಾಡಿಕೊಳ್ಳಿಕ್ಕೆ ಜಿಮ್ಗೆ ಹೋಗ್ತಕ್ಕಂಥ ವಾತಾವರಣವನ್ನು ಕೂಡ ನೋಡಿದ್ದೇವೆ. ನಾವು ಬರೀ ಇಲ್ಲೇ ಅಂತಕ್ಕಂಥಲ್ಲ, ಅನೇಕ ಸೆಲೆಬ್ರಿಟೀಸ್ಗಳು ಕೂಡ ಅವರ ದೇಹವನ್ನು ಕಾಪಾಡಿಕೊಳ್ಳಿಕ್ಕೆ ಜಿಮ್ಗೆ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದರಂತೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಈ ಜಿಮ್ ಓಪನ್ ಆಗಿರ್ತಕ್ಕಂಥದ್ದು ಭಾಳ ಸಂತೋಷಕರತಕ್ಕಂಥ ವಿಚಾರ. ಇದು ನಮ್ಮ ಯುವಕರೆಲ್ಲರೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಬೆಂಗಳೂರಿಗೆ ಅಥವಾ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇಂಥ ಸೌಲಭ್ಯಗಳು ಗ್ರಾಮೀಣ ಭಾಗದಲ್ಲಿ ಸಿಕ್ಕಿದ್ರೆ ಇದರ ಸದುಪಯೋಗ ಆದರೆ ಬಹುಶಃ ನಮ್ಮ ಯುವಕರು ಇಲ್ಲೇ ಇದ್ದು ಇದರ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ವಾತಾವರಣವೂ ಕೂಡ ಮುಂದೆ ಸೃಷ್ಟಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಅದರಂತೆ ಇವತ್ತು ಈ ಒಂದು ಜಿಮ್ ಉದ್ಘಾಟನೆ ಆಗಿದೆ. ಈ ಭಾಗದ ನಮ್ಮ ಎಲ್ಲರಿಗೂ ಕೂಡ, ಅದು ಕೇವಲ ಯುವಕರಿಗೆ ಅಂತಲ್ಲ, ಎಲ್ಲರಿಗೂ ಕೂಡ, ಎಲ್ಲ ವಯಸ್ಸಿನವರು ಕೂಡ ಜಿಮ್ನಲ್ಲಿ ಪಾಲ್ಗೊಳ್ಬೋದು. ಅಂದರೆ ಆ ಏಜಿಗೆ ತಕ್ಕಂತೆ ಇಲ್ಲಿ ಅವ್ರಿಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ತರಬೇತಿದಾರರು ಅವ್ರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದರ ಸದುಪಯೋಗ ಆಗಲಿ. ನಮ್ಮ ಯುವಕರು ಮತ್ತು ಯುವತಿಯರು ಹೆಚ್ಚು ಇದನ್ನು ಉಪಯೋಗಿಸ್ಕೊಂಡು ಅವರ ದೇಹವನ್ನು, ಯಾಕಂದರೆ ಮನಸ್ಸು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ದೇಹದ ಆರೋಗ್ಯ ಭಾಳ ಚೆನ್ನಾಗಿರ್ಬೇಕು. ದೇಹದ ಆರೋಗ್ಯ ಕೆಟ್ಟರೆ ನಮ್ಮ ಮನಸ್ಸು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ದೇಹದ ಆರೋಗ್ಯಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಈ ಭಾಗದಲ್ಲಿ ಅಂತೇಳಿ ಮನವಿ ಮಾಡಿ ಇದಕ್ಕೆ ಈ ಒಂದು ಜಿಮ್ಮನ್ನು ಉದ್ಘಾಟನೆ ಮಾಡಿದ್ದಕ್ಕೆ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಮತ್ತು ಅದು ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ. ಆನಂದ್ರವರು ಏಜ್ ಫಿಟ್ನೆಸ್ ಅನ್ನೋ ಹೆಸರಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅದು ಬೆಳೀತಾ ಇರತಕ್ಕಂಥ ಈ ಬೆಂಗಳೂರು ಮತ್ತು ಮಾಗಡಿ ಕುಣಿಗಲ್ ರಸ್ತೆಯ ಈ ಪ್ರಮುಖವಾದಂಥ ಸರ್ಕಲ್ನಲ್ಲಿ ನನ್ನ ಎಲ್ಲ ಯುವಕ ಜನತೆಗೆ ಒಂದು ಫಿಟ್ನೆಸ್ ಸೆಂಟರ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಇದು ಭಾಳ ಅನಿವಾರ್ಯ ಆಗಿತ್ತು, ಭಾಳ ಅಗತ್ಯವಾಗಿತ್ತು. ಇವತ್ತು ಬೆಂಗಳೂರು ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಫಿಟ್ನೆಸ್ ಸೆಂಟರ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ, ಅದೇ ರೀತಿ ಇದನ್ನು ನಮ್ಮ ಎಲ್ಲ ಯುವಕ ಸ್ನೇಹಿತರು ಉಪಯೋಗಿಸ್ಕೊಂಡು ಇದರಿಂದ ಒಳ್ಳೆಯ ಅನುಕೂಲ ಆಗುವಂಥ ಕೆಲಸಕ್ಕೆ ಅವರೇನು ಮನಸ್ಸು ಮಾಡಿದ್ದಾರೆ, ಇದರ ಉಪಯೋಗವನ್ನು ನಾವೆಲ್ಲ ಪಡ್ಕೊಳ್ಬೇಕು ಅಂತೇಳಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಾಗಡಿ ತಾಲೂಕು ನಮ್ಮ ಹೊಸಪಾಳ್ಯ ಗ್ರಾಮದಲ್ಲಿ ನೂತನವಾಗಿ ಎಜಿ ಅನ್ನುವಂಥ
ಒಂದು ಬಾಡಿ ಬಿಲ್ಡಿಂಗ್ ಅಂದ್ರೆ ಜಿಮ್ ಅನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ನಮ್ಮ ಆನಂದ್ ಅವರು ಬೆಂಗಳೂರಿನಲ್ಲಿ ಎಲ್ಲ ಸವಲತ್ತುಗಳು ಮತ್ತೆ ಕೆಲಸಗಳಿದ್ರೂ ಸಹ ತಮ್ಮ ಗ್ರಾಮಗಳಲ್ಲಿರುವಂತ ಯುವಕರು ಯುವತಿಯರು ಆರೋಗ್ಯವಂತಾಗಿ ಇರಬೇಕು. ಏನಾದ್ರೂ ನಾವು ಬಂದಾಗ ಒಂದು ಬಿಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಶ್ರಮ ಪಟ್ಟು ಇವತ್ತು ಸಾಕಷ್ಟು ಹಣದ ವ್ಯಯವನ್ನ ಮಾಡಿ ಜನರ ನೆಮ್ಮದಿ ಆರೋಗ್ಯಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ಎಲ್ಲ ಹಳ್ಳಿಗರಾದರೂ ಸಹ ಇವತ್ತು ಆರೋಗ್ಯದ ಬಗ್ಗೆ ಎಲ್ಲರಿಗೂ ಅರಿವಿದೆ. ಯಾಕೆಂದ್ರೆ ಮೊದಲ ತರ ಯಾರು ಗಟ್ಟಿ ಇಲ್ಲ, ಮನುಷ್ಯರು ದುಡಿಮೆನೂ ಮಾಡ್ತಾ ಇಲ್ಲ, ಅವರಿಗೆ ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ, ಅವ್ರ ಬಾಡಿಗೆ ತಕ್ಕಂತ ಶಕ್ತಿನೂ ಹೊಂದಿಲ್ಲ. ಹಾಗಾಗಿ ಇಲ್ಲಿ AG ಬಾಡಿ ಬಿಲ್ಡಿಂಗ್ ಬಂದ್ರೆ ಇಲ್ಲಿ ಆರೋಗ್ಯದ ಜೊತೆಯಲ್ಲಿ ಒಂದು ವಾತಾವರಣ ಅಂದ್ರೆ ಒಬ್ಬರನ್ನ ನೋಡಿ ಒಬ್ಬರು ಇಲ್ಲಿ ವ್ಯಾಯಾಮ ಮಾಡುವಂಥದ್ದು, ಮತ್ತೆ ಇದು ರಾಜ್ಯ ದೇಶದ ಮಟ್ಟಕ್ಕೆ ಇದನ್ನ ಸ್ಪರ್ಧಿಗಳಾಗಿ ಹೊರಗಡೆ ಹೋಗಿ ಒಂದು ಪ್ರಶಸ್ತಿಯನ್ನ ಗೆದ್ದು ತಂದಾಗ AG ಇವತ್ತು ಬಾಡಿ ಬಿಲ್ಡಿಂಗ್ ನಡೆಸ್ತಾರೆ, ಅವರ ಆನಂದ್ ಅವರಿಗೆ ಅದೊಂದು ಗರಿಮೆ ಆಗ್ತದೆ. ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಮಾಡ್ಲಿ, ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿ ಇವತ್ತು ನಾವು ನಮ್ಮ ಜೊತೆಯಲ್ಲಿ ಹಿರಿಯರಾದ ಮುಖಂಡರಂತ ಜಯರಾಮ್ ಅವರು ಬಂದಿದ್ದಾರೆ, ನಮ್ಮ ಅನೇಕ ಸ್ನೇಹಿತರು ರಾಜು ಅವರು ಎಲ್ಲರೂ ಸಹ ಸಾಕಷ್ಟು ಜನ ಇಲ್ಲಿ ಬಂದಿದ್ದೀವಿ. ಬಂದಿರೋದು ಉದ್ದೇಶ ಏನಪ್ಪಾ ಅಂದ್ರೆ ಒಳ್ಳೆಯದು ಮಾಡುವಾಗ ಒಳ್ಳೆಯವರು ಬಂದು ಹಾರೈಸಿದ್ರೆ ಅದಕ್ಕೆ ಯಶಸ್ಸು ಪುಷ್ಟಿ ಎರಡೂ ಸಿಗ್ತದೆ. ಅದಕ್ಕೋಸ್ಕರ ನಾವೆಲ್ಲ ಬಂದಿರೋದು ಆರೈಕೆಗೋಸ್ಕರ. ಯಾವಾಗಾದ್ರೂ ಫ್ರೀ ಇದ್ರೆ ನಮಗೂ ಆರೋಗ್ಯ ಬೇಕು. ಹಾಗಾಗಿ ನಮ್ಮ ಆನಂದ ನಮ್ಮ ದುಡ್ಡು ತಗೊಳ್ಳಲ್ಲ ಅಂತ ಕಾಣ್ತದೆ. ನಾವು 1 ಅವರ್ ಮಾಡ್ಬೋದು ಅಂತ ನಮಗೂ ಒಂದು ಆಸೆ ಇದೆ. ಹಾಗಾಗಿ ಎಲ್ಲ ಗ್ರಾಮಸ್ಥರು ಬರ್ಲಿ. ಕ್ರಿಕೆಟು ಇವೆಲ್ಲವೂ ಆರೋಗ್ಯದ ಒಂದು ಲಕ್ಷಣಗಳು. ಹಾಗಾಗಿ ಇದು ಮಳೆ ಬರ್ಲಿ ಏನೇ ಆಗ್ಲಿ ಇಲ್ಲಿ ಇನ್ನೂ ಒಂದು ಮಾಡಬಹುದು. ಯೋಗ ಶಾಲೆಯನ್ನ ಪ್ರಾರಂಭ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಅನುಕೂಲವಾಗ್ತದೆ. ಇಲ್ಲಿ ಸಾಕಷ್ಟು ಜಾಗ ಇರುವ ಕಾರಣ ಯುವಕರು ಮಾಡ್ಲಿ, ತಾಯಂದಿರು ಮಾಡ್ಲಿ, ಎಲ್ಲರೂ ಆರೋಗ್ಯವಂತ ಇರ್ಲಿ ಅಂತ ಹೇಳಿ ಆ ಆರೋಗ್ಯ ಎಲ್ಲರೂ ಚೆನ್ನಾಗಿದ್ದಾಗ ಆನಂದವನ್ನ ಸ್ಮರಿಸ್ಲಿ, ಅವ್ರಿಗೆ ಆರೈಸ್ಲಿ, ಅವ್ರನ್ನ ಬೆಳೆಸಲಿಕ್ಕೆ ಅವರ ಒಂದು ಆರೈಕೆ ಸಂಪೂರ್ಣವಾಗಿರ್ಲಿ ಅಂತ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಆನಂದ್ ಅವರಿಗೆ ಮೊದಲಾಗಲಿ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ಜಿಮ್ಗೆ ಬಂದಿದ್ದೀವಿ, ಇವತ್ತು ಓಪನ್ ಆಗಿದೆ, ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ. ಎಕ್ವಿಪ್ಮೆಂಟ್ಸ್ ನೋಡಿದ್ರೆ ಬೆಂಗಳೂರು ಜಿಮ್ಗೆ ಏನು ಕಡಿಮೆ ಇಲ್ಲ. ನಾವು ಬೆಂಗಳೂರಲ್ಲೆಲ್ಲ ಹೋಗ್ತೀವಲ್ಲ, ಅದು ನೋಡಿದ್ರೆ ಎಲ್ಲ ರೀತಿ ಐಟಮ್ಸ್ ಇದೆ. ಇಲ್ಲಿರೋ ಯುವಕರೆಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿರ್ಬೋದು. ಹೆಚ್ಚು ಏನಿದ್ದಾರೆ ನಮ್ಮ ಪಂಚಾಯತಿ ಚಿಕ್ಕಮಗಳೂರು ಪಂಚಾಯತ್ಗಳೆಲ್ಲ ಬಂದು ಇದೆಲ್ಲ ವರ್ಕೌಟ್ ಮಾಡಿ, ನಾಗಡಿಯವರು ಬಂದು ಜಾಯ್ನ್ ಆಗಿ ಐವೆಲ್ಲ ಇದೆ, ಎಲ್ಲ ಚೆನ್ನಾಗಿ ವರ್ಕೌಟ್ ಮಾಡಿ ಅಂತೇಳಿ ಹುಡುಗರಿಗೆ ಹೇಳ್ಕೊಡ್ತೀನಿ. ಇನ್ನು ಆನಂದ್ ಗೌಡ್ರಿಗೆ ಆಫೀಸೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಾವು ಮಾಗಡಿ ಭೇಟಿ ಮಾಡೋದಕ್ಕೆ ಇಲ್ಲಿ ಬರ್ಬೋದು. ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮಗನಿಗೆ ತುಂಬ ಇದು ಕನಸು, ಈ ಥರ ಮಾಡಬೇಕು, ಎಲ್ಲರೂ ಜಿಮ್ ಮಾಡಬೇಕು, ಎಲ್ಲರೂ ಆರೋಗ್ಯ ನೋಡ್ಕೋಬೇಕು, ಎಲ್ಲರೂ ಬರಬೇಕು. ನಾವು ಚಿಕ್ಕವರಾಗಿರುವಾಗ ಬೇರೆ ಕಡೆ ಹೋಗಬೇಕು, ಎಲ್ಲೋ ಹೋಗಬೇಕು ಅಂತ ಮಾಡ್ತಿದ್ದೋ. ನಮ್ಮ ಆಸೆಗಳಲ್ಲಿ ನಡೀಲಿಲ್ಲ. ಈಗಿರೋ ಮಕ್ಕಳಿಗೆ ಇರೋ ಬರೋರಿಗೆಲ್ಲ ಆಸೆ ಆಗಲಿ, ಆಸರೆ ಆಗಲಿ. ನನಗೂ ಒಂದು ನಮ್ಮೂರಲ್ಲಿ ನಿಂತ ಸ್ಥಳ ಸಿಕ್ಕುತ್ತೆ, ನನಗೂ ಒಂದು ಇರುತ್ತೆ. ನಾನು ಬೆಂಗಳೂರಲ್ಲಿರೋ ಜೀವನಕ್ಕಿಂತ ನಾನು ಹಳ್ಳಿಲಿದ್ದು ಜನಸೇವೆ ಮಾಡಬೇಕು, ಎಲ್ಲರೂ ಇದು ಮಾಡಬೇಕು ಅಂತ ನನ್ನ ಮಗ ಬಯಸ್ತೇನೆ. ಇವರು ತುಂಬ ಕನಸು ಕಟ್ಕೊಂಡು ಇದನ್ನು ಜಿಮ್ನ ಮಾಡಿದ್ದಾರೆ. ಎಲ್ಲರೂ ಉಪಯೋಗಿಸ್ಕೊಳ್ಳಿ.
ಆದಷ್ಟು ಎಲ್ಲರೂ ಬಂದು ವರ್ಕೌಟ್ ಮಾಡಿ ಮೇಡಮ್ ನಿಮ್ಮ ಹೆಸರು ಮೇಡಮ್ ಮಮತಾ.